ಇದೀಗ ಪಾಯಿಂಟ್ 7ರಲ್ಲಿ ಸಮಾಧಿ ಅಗೆಯುವಂತಹ ಕಾರ್ಯ ಆರಂಭವಾಗಿದೆ. ದೂರುದಾರನ ಸಮ್ಮುಖದಲ್ಲೇ ಗುಂಡಿ ಅಗೆಯುವಂತಹ ಕಾರ್ಯ ನಡೀತಾ ಇದೆ. 7ನೇ ಪಾಯಿಂಟ್ ಸುತ್ತ ಪರದೆ ಕಟ್ಟಿ ಶೋಧ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಮಿನಿ ಜೆಸಿಬಿ ಕಾರ್ಮಿಕರ ಮೂಲಕ ಸರ್ಚಿಂಗ್ ಆಪರೇಷನ್ ಅಸ್ಥಿಪಂಜರ. ಪಾಯಿಂಟ್ 7ರಲ್ಲಿ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ದೂರುದಾರನ ಎದುರಿನಲ್ಲಿ ನಿಲ್ಲಿಸಿಕೊಂಡೇ ಗುಂಡಿ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ಪಾಯಿಂಟ್ 7ರ ಸುತ್ತಲೂ ಪರದೆ ಕಟ್ಟಿದ್ದಾರೆ. ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮಿನಿ ಜೆಸಿಬಿಯನ್ನು ಬಳಸಿ ಕಾರ್ಮಿಕರ ಮೂಲಕವೂ ಕೂಡ ಸರ್ಚಿಂಗ್ ಆಪರೇಷನ್ ನಡೀತಾ ಇರುವಂಥದ್ದು 7ರಲ್ಲೂ ಕೂಡ ಬಹಳ ಕುತೂಹಲ ಮೂಡಿಸಿದೆ. ಏನು ಬೇಕಾದರೂ ಸಿಗಬಹುದು ಅಂತ ತೀವ್ರ ನಿಗಾವನ್ನು ವಹಿಸಿ ಗೌಪ್ಯತೆಯನ್ನು ಕಾಪಾಡಿಕೊಂಡು 7ನೇ ಪಾಯಿಂಟ್ ಸುತ್ತ ಪರದೆಯನ್ನು ಕಟ್ಟಿದ್ದಾರೆ ಅಧಿಕಾರಿಗಳು. ಯಾರು ಕೂಡ ಮೊಬೈಲ್ ಬಳಸಬಾರದು ಅನ್ನುವಂಥ ಒಂದು ಕಟ್ಟೆಚ್ಚರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರಿಗೂ ಕೂಡ ಅಲೋ ಇಲ್ಲ. ಹೀಗಾಗಿ ಬಹಳ ಸೂಕ್ಷ್ಮವಾಗಿ ತೀವ್ರ ನಿಗಾ ವಹಿಸಿ ಕೇವಲ 30 ಅಡಿ ದೂರದಲ್ಲಿರುವಂಥ ಪಾಯಿಂಟ್ 6ರಿಂದ ಪಾಯಿಂಟ್ 7ಕ್ಕೆ ಕೇವಲ 30 ಅಡಿ ಆತನೇ ತೋರಿಸಿರುವಂತಹ ಜಾಗಗಳು 7ನೇ ಪಾಯಿಂಟ್ನಲ್ಲಿ ಇದೀಗ ಸಮಾಧಿಯಾಗುವಂಥ ಪ್ರಕ್ರಿಯೆ ಆರಂಭವಾಗಿದೆ. ಆ ಜಾಗಕ್ಕೆ ಮಿನಿ ಜೆಸಿಬಿ ಕೂಡ ತರಿಸಿಕೊಳ್ಳಲಾಗಿದೆ. ಜೆಸಿಬಿ ಮುಖೇನ ಮತ್ತು 60ಕ್ಕೂ ಹೆಚ್ಚು ಕಾರ್ಮಿಕರಲ್ಲಿ ಈಗಾಗಲೇ ಹಾಜರಿದ್ದಾರೆ. ಹಾರೆ ಪಿಕಾಸಿ ಗುದ್ದಲಿಗಳನ್ನು ಹಿಡ್ಕೊಂಡು ಸಮಾಧಿಯಾಗುವಂಥ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಕೂಡ ಬಹಳ ಒಂದು ಕೌತುಕತೆ ಇರುವಂಥದ್ದು. ಈ ಒಂದು ಜಾಗದಲ್ಲೂ ಕೂಡ ಏನಾದರೂ ಸಿಗುತ್ತಾ? ನಿನ್ನೆ ಸಿಕ್ಕಂಥದ್ದು 12 ಮೂಳೆಗಳು ಮತ್ತು ತಲೆಬುರುಡೆ. ಇವತ್ತು ಕೂಡ ಪಾಯಿಂಟ್ 7ರಲ್ಲಿ ಏನಾದರೂ ಅವಶೇಷಗಳು ಸಿಗುತ್ತಾ? ಈ ಥರದ ಒಂದು ಕುತೂಹಲದ ಈ ಒಂದು ಪ್ರಕರಣದಲ್ಲಿ ಸಿಕ್ಕರೆ ಅಗೇನ್ ಟ್ವಿಸ್ಟ್ ದ ಕೇಸ್, ಒಂದು ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ. ಮತ್ತು ಅಗೇನ್ ಸೇಮ್ ಪ್ರಾಸೆಸ್ ಆಫ್ ಎಸ್ಟರ್ಡೇ FSLಗೆ ಹೋಗಬೇಕಾಗತ್ತೆ. ಪುನಃ ಈತನನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಕ್ರಾಸ್ ವೆರಿಫಿಕೇಷನ್ಸ್, ಧರ್ಮಸ್ಥಳ ಬೆಳ್ತಂಗಡಿ ಸ್ಟೇಷನ್ಸ್ನಿಂದ ಮಿಸ್ಸಿಂಗ್ ಕೇಸಸ್ ವಿಚಾರವಾಗಿ ಒಂದಷ್ಟು ಮಾಹಿತಿಗಳು, ಫ್ಯಾಮಿಲಿ ಮೆಂಬರ್ಸ್ನ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು ಎಲ್ಲ ಒಂದು ಪ್ರಾಸೆಸ್ ಹಾಗೆ ನಡೀತಾ ಹೋಗುತ್ತೆ. ನೇತ್ರಾವತಿ ನದಿ ತೀರದ ಸುತ್ತಮುತ್ತ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾರ್ಯಾಚರಣೆ ಬಳಿ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಸಮಾಧಿ ಬಳಿ ಯಾರೂ ಸುಳಿಯದಂತೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ನೇತ್ರಾವತಿ ನದಿ ತೀರದ ಸುತ್ತಮುತ್ತ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. SIT ಅಧಿಕಾರಿಗಳಿಂದ ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧ ಹೇರಿದ್ದಾರೆ. ಯಾರೂ ಕೂಡ ಸಮಾಧಿಯ ಬಳಿ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಭದ್ರತೆ ಕೊಟ್ಟಿರೋದು. ಪ್ರಕರಣದ ಗೌಪ್ಯತೆ ವಿಚಾರವಾಗಿ ಯಾರಂದರೆ ಎಲ್ಲರೂ ಕೂಡ ಓಡಾಡೋ ಹಾಗಿಲ್ಲ. ನೇತ್ರಾವತಿ ಸ್ನಾನಘಟ್ಟದಿಂದಲೇ ಅವರಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಅವಕಾಶವಿಲ್ಲ. ಸಾರ್ವಜನಿಕರ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಸಮಾಧಿಯ ಬಳಿ ಯಾರೂ ಕೂಡ ಸುಳಿಬಾರ್ದು ಅನ್ನುವಂಥ ಕಟ್ಟೆಚ್ಚರ. ಯಾಕೆಂತ ಹೇಳಿದ್ರೆ ಪ್ರಕರಣದ ಗೌಪ್ಯತೆ ಬಹಳ ಮುಖ್ಯ ಆಗುತ್ತೆ. ಯಾರಂದರೆ ಎಲ್ಲರೂ ಬಂದುಬಿಟ್ರೆ ಏನು ಬೇಕಾದರೂ ಆಗಬಹುದು. ಯಾಕೆಂತ ಹೇಳಿದ್ರೆ ಆತನ ಸುರಕ್ಷಣೆಯೂ ಕೂಡ ಬಹಳ ಮುಖ್ಯ. ಮಾಸ್ಕ್ ಮ್ಯಾನ್ ಯಾರು ಬಂದಿದ್ದಾರಲ್ಲ ಈ ಒಂದು ಪ್ರಕರಣದ ಸಾಕ್ಷಿದಾರ, ಹೀಗಾಗಿ ಅವರ ಸುತ್ತಲೂ ಕೂಡ ತಾವು ನೋಡ್ಬೋದು ಪೊಲೀಸ್ ಬಿಗಿ ಭದ್ರತೆ ಯಾವ ರೀತಿಯಲ್ಲಿದೆ ಅಂತ. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣದ ಮುಖ್ಯ ಕೇಂದ್ರ ಬಿಂದು ಅಂತ ಹೇಳಬಹುದು. ಈತನು ಕೊಡುವಂತಹ ಎಲ್ಲ ಸಾಕ್ಷಿಗಳು ಮತ್ತು ಮಾಹಿತಿಯ ಮೇರೆಗೇ ಸತ್ಯಾಸತ್ಯತೆ ಹೊರಬರಕ್ಕೆ ಸಾಧ್ಯ ಇರುವಂಥದ್ದು. ಹೀಗಾಗಿ ಈತನ ಸುರಕ್ಷತೆಯೂ ಕೂಡ ಬಹಳ ಮುಖ್ಯ ಆಗಿರುವಂಥದ್ದು. ಪ್ರಿಯರ್ ಪಾಯಿಂಟ್ ಇರುವಂಥದ್ದು ಈತನ ಸುರಕ್ಷತೆ. ಈತನಿದ್ದರೇ ಪ್ರಕರಣ ಮುಂದುವರಿಯೋದಕ್ಕೆ ಸಾಧ್ಯ ಇರೋದು. ಸದ್ಯಕ್ಕೆ ಇನ್ನು ಪ್ರಾರಂಭಿಕ ಹಂತ. ಹೀಗಾಗಿ ಇಲ್ಲಿ ಈಗಾಗಲೇ ಒಂದು ಕುತೂಹಲ ಮೂಡಿಬಿಟ್ಟಿದೆ. ಕಳೆದ 3-4 ದಿನಗಳಿಂದ ಏನು ಕಾರ್ಯಾಚರಣೆ ಆಗ್ತಾ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಒಂದು ಪರ ವಿರೋಧ ಚರ್ಚೆ ಈಗಾಗಲೇ ಆರಂಭ ಆಗಿದೆ. ಒಂದು ರೀತಿಯಾದಂಥ ಕೌತುಕತೆ. 5ರಲ್ಲಿ ಸಿಗದೇ ಇದ್ದಾಗ ಪರವಾಗಿರುವಂಥವರು ಏನೂ ಆಗಲ್ಲ, ಇದೆಷ್ಟೇ ಸುಳ್ಳು ಆರೋಪ ಅಂತ ಹೇಳ್ತಾ ಇದ್ರು. ಮತ್ತು ನಿನ್ನೆ ಏನು ಸಿಕ್ತಲ್ಲ, ಸಿಕ್ಕಾಕ್ಷಣಕ್ಕೆ ಒಂದು ರೀತಿಯಲ್ಲಿ ಗಾಬರಿ ಆಗಿದ್ದಾರೆ ಕೆಲವೊಂದಷ್ಟು ಜನ. ಅಂದರೆ ಏನು ಬೇಕಾದರೂ ಆಗಬಹುದು. ಯು ಜಸ್ಟ್ ಕಾಮನ್ಲಿ ಒಂದು ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದಾದರೆ ಸಮತಟ್ಟಾದಂತಹ ಪ್ರದೇಶ ಅಂತೂ ಅಲ್ಲ, ಅದು ಅರಣ್ಯ ಪ್ರದೇಶ ಆಗಿರುವಂಥದ್ದು. ಜೊತೆಗೆ ಏಕಾಏಕಿ ಸುಮ್ಮನೆ ನಿಮ್ಮ